ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಈ ವ್ಲಾಗ್ ಬಂದು ಗುರು ಪೌರ್ಣಿಮಾ ದಿವಸ ಮಾಡಿರೋವಂಥ ವ್ಲಾಗ್ ಇದು. ನೋಡ್ರಿ, ಬೆಳಗ್ಗೆನ ಬಾಗ್ಲ ಕಸ ಗುಡಿಸೋದು, ತೊಳೆಯೋದು, ರಂಗೋಲಿ ಹಾಕೋದು ಎಲ್ಲ ಕೆಲಸ ಮುಗಿದ ನಂತರ ನಾನು ಒಳಗಡೆ ಕೆಲಸ ಮಾಡೋಕ್ಕೆ ಶುರು ಮಾಡೀನಿ. ಫಸ್ಟಿಗೆ ನೋಡ್ರಿ, ಎದ್ದ ತಕ್ಷಣ ನಾನು ಬಾದಾಮಿ ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ಒಂದು 5, ನನಗೊಂದು 5 ನೆನೆಸಿಟ್ಟಿರ್ತೀನಿ. ಅದನ್ನು ಸಿಪ್ಪೆ ತೆಗೆದು ಕೊಡ್ತೀನಿ ನೋಡ್ರಿ. ರಾತ್ರಿನ ನೆನೆಸಿಟ್ಟಿರ್ತೀನಿ. ಮತ್ತು ನಮ್ಮ ಸಾನ್ವಿ ತಿನ್ನೋದಿಲ್ಲ ನೋಡ್ರಿ. ಬಾದಾಮಿ ಅಂದ್ರೆ ಆಕೆಗೆ ಹಿಂಗೆ ನೆನೆಸಿದ್ದೂ ಇಷ್ಟ ಆಗೋದಿಲ್ಲ, ಹಂಗೆ ಇದ್ದಿದ್ದೂ ಇಷ್ಟ ಆಗೋದಿಲ್ಲ. ಆಕೆಗೆ ಗೋಡಂಬಿ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಆಕೆ ಇವನೇನು ತಿನ್ನಲಿಲ್ಲ. ಫಸ್ಟ್ ಡೇ ನೆನೆಸ್ಕೊಟ್ನಿ, ಆಕೆ ತಿನ್ನಲಿಲ್ಲ. ಅದಕ್ಕೆ ಮಾರನೇ ದಿವಸದಿಂದ ನೋಡ್ರಿ, ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗಷ್ಟ ನಾನು ಬಾದಾಮಿನ ನೆನೆಸ್ಕೊಂಡಿರ್ತೀನಿ. ಫಸ್ಟು ಬಾದಾಮಿ ತಿಂದು ನಂತರ ನೋಡ್ರಿ, ನಾನು ಒಂದು ಕಪ್ ಟೀ ಮಾಡ್ಕೊಂಡೀನಿ. ಒಂದು ಕಪ್ ಟೀ ನನಗೆ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಬಿಸಿನೀರನ್ನು ನಾನು ಕಾಯಿಸ್ಕೊಡತ್ತೀನಿ ನೋಡ್ರಿ. ಈಗ ಹಾಯ್ ಫ್ರೆಂಡ್ಸ್, ನೋಡಿರಿ, ನನಗೆ ಬೆಳಿಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗ್. ಯಾಕಂತಂದ್ರೆ ಇವತ್ತು ನಾಷ್ಟಕ್ಕೆ ನಾನು ಅಷ್ಟೊಂದು ವೆರೈಟಿ ಏನು ಮಾಡತ್ತಿರಲಿಲ್ಲ, ಬರೀ ಉಪ್ಪಿಟ್ಟು ಮಾಡತ್ತಿದ್ನಿ. ಹಾಗಾಗಿ ಅದನ್ನೇನು ಶೇರ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಮಾಡಲಿಲ್ಲ. ನಂತರ ಹಂಗೆ ಸಾನ್ವಿಗೆ ಸ್ಕೂಲಿಗೆ ಬಿಡೋಕ್ಕೂ ಲೇಟ್ ಆಯಿತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಕ್ಕಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಂದು ಆಮೇಲೆ ನೋಡಿರಿ, ಬಾಂಡೆ ತಿಕ್ಕಿ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಸ್ನಾನಗಿನ ಎಲ್ಲ ಆಗಿ ರೆಡಿ ಆಗೈತಿ. ತಿಂಡಿನೂ ಆಗೈತಿ. ಇನ್ನು ಅಡುಗೆ ಕೆಲಸ ಮಾಡ್ಬೇಕು. ನಾನು ಇವಾಗ ಪೂಜೆ ಮಾಡಿ ಅಡುಗೆ ಕೆಲಸನ ಶುರು ಮಾಡಬೇಕು. ಬರ್ರಿ, ಇವತ್ತಿನ ದಿವಸ ಏನೇನು ಆಕತ್ತಂತೇಳಿ ತೋರಿಸ್ತೇನೆ ನಾನು ನಿಮಗೆ. ಈಗ ಪೂಜೆ ಮಾಡತ್ತೇನೆ ನೋಡ್ರಿ. ನಾನು ಪೂಜೆ ಮಾಡೋದಂದ್ರೆ ತೊಳೆಯೋದೆಲ್ಲ ಏನು ಮಾಡೋದಿಲ್ಲ. ಯಾಕಂದ್ರೆ ಶುಕ್ರವಾರ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿರ್ತೇನಲ್ಲ, ಅದಕ್ಕೆ ಬರೀ ಇವತ್ತು ಏನು ಮಾಡ್ತೇನೆ ಅಂದ್ರೆ ಬರೀ ಹೂವು ತೆಗೆದು ಹೂವು ಹಾಕಿ ಪೂಜೆ ಮಾಡತ್ತೇನೆ ನೋಡ್ರಿ. ಈಗ ಮತ್ತು ಶುಕ್ರವಾರ ಬಂದಾಗ ಎಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡ್ತೇನೆ. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಆಲೂ ಪರೋಟ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ರೈಸ್ ಎಲ್ಲ ಏನು ಮಾಡ್ತಿಲ್ಲ, ಯಾಕಂದರೆ ಬೆಳಗ್ಗೆದು ಒಂಚೂರು ಉಪ್ಪಿಟ್ಟು ಉಳ್ಕೊಂಡಿತ್ತು. ನಮ್ಮ ಮನೇಲಿ ರೈಸ್ ತಿನ್ನೋದು ಕಡಿಮೆ ಅಲ್ಲ, ನಮ್ಮ ಅಪ್ಪ ಇದ್ರೆ ಮಾಡ್ತಿದ್ದೆ. ಅವರು ಊರಿಗೆ ಹೋಗಿದ್ದಾರಲ್ಲ, ಹಂಗಾಗಿ ಉಪ್ಪಿಟ್ಟನ್ನು ಮೊಸರು ಹಾಕ್ಕೊಂಡು ತಿಂದ್ರಾತು ಅಂಥೇಳಿ ಬರೀ ಆಲೂ ಪರೋಟ ಮತ್ತು ಚಟ್ನಿ ಮಾಡತ್ತೀನಿ ನೋಡ್ರಿ. ನಾನು ಈಗ ಆಲೂ ಪರೋಟ ಮಾಡೋಕ್ಕೆ ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ನಾನು ಗೋಧಿ ಹಿಟ್ಟು ನಾನು ಸಾನಿಸಿಟ್ಟಿರ್ತೀನಿ, ಆದರೂ ಒಂದು ಸರಿ ನೋಡ್ರಿ, ಇನ್ನೊಂದು ಸರಿ ಸಾನಿಸ್ಕೊಂಡೀನಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೋತೀನಿ ನೋಡ್ರಿ. ಇವಾಗ ಅದನ್ನು ಮೈದಾ ಹಿಟ್ಟೊಳಗೂ ಮಾಡ್ತಾರೆ, ಮತ್ತು ನಮ್ಮೂರ ಸೈಡ್ ಹೋಳಿಗೆ ಹಿಟ್ಟು ಸಿಗ್ತೈತಿ, ಅದರೊಳಗೂ ಮಾಡ್ತಾರೆ. ಆದ್ರೆ ಮೈದಾ ಹಿಟ್ಟೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲಲ್ಲ, ಅದಕ್ಕೆ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳತ್ತೇನೆ ನೋಡ್ರಿ. ನಾನು ಯಾವಾಗಾರ ಒಂದು ಸರಿ ಅಂದ್ರೆ ರೇರ್, ಆವಾಗ ಮಾತ್ರ ನಾನು ಮೈದಾ ಹಿಟ್ಟು ಯೂಸ್ ಮಾಡಿಕೊಂಡು ಪರೋಟ ಮಾಡಿರ್ತೀನಿ. ಇವಾಗ ನೋಡ್ರಿ, ಸ್ವಲ್ಪ ಜಾಸ್ತಿನ ನಾನು ಕಲಿಸ್ಕೊಂಡೀನಿ, ಯಾಕಂದ್ರೆ ರಾತ್ರಿಗೇನು ಚಪಾತಿ ಮಾಡ್ಕೋಬೋದು ಅಂಥೇಳಿ. ಫ್ರಿಜ್ ಒಳಗೆ ಇಟ್ಟರೆ ಏನಾಗೋಲ್ಲ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನ ನಾನು ಹಿಟ್ಟು ಕಲಿಸ್ಕೊಂಡೇನಿ ನೋಡ್ರಿ. ಇವಾಗ ಇದನ್ನು ಕಲಸಿ ಒಂದು 10 ನಿಮಿಷ ಇದನ್ನು ಮುಚ್ಚಿಡ್ತೇನೆ. ನಾನು ಮೇಲ್ಗಡೆ ಒಂಚೂರು ಎಣ್ಣೆ ಸವರ್ಬಿಟ್ಟು ಇಡತ್ತೇನೆ ನೋಡ್ರಿ. ನಾವು ಹಿಟ್ಟು ನೆನೆಸಿ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಬರ್ತಾವೆ. ಅದಕ್ಕಾಗಿ ನೋಡ್ರಿ, ಒಂದು 10 ನಿಮಿಷ ನಾನು ನೆನ್ಸಾಕಿಡ್ತೀನಿ. ಅವಾಗಿಂದ ಕಲಿಸಿ ಅವಾಗ ಮಾಡಿದ್ರೆ ಅಷ್ಟು ಚಲೋ ಬರೋದಿಲ್ಲ. ಅದಕ್ಕಾಗಿ ನೋಡ್ರಿ, ಇವಾಗ ಕಲಸಿದಾದ್ಮೇಲೆ ಇದಕ್ಕೊಂದು ಬೌಲ್ ಮುಚ್ಚಿ ಒಂದು 10 ನಿಮಿಷ ನಾನು ಇಡ್ತೇನೆ. ನಂತರ ಇವಾಗ ನೋಡ್ರಿ, ಫಸ್ಟ್ ಹಿಟ್ಟು ನೆನೆಯಕ್ಕಂತ ಕಲಸಿಟ್ಟೇನೆ. ಇವಾಗ ನೋಡ್ರಿ, ನಾನು ಆಲೂಗೆಡ್ಡೆನ ಬೇಯಿಸಾಕಿಡತ್ತೇನೆ. ಬರೀ ಒನ್ ಟೈಮಿಗೆ ಮಾಡತ್ತೇನೆ ನಾನು. ನೋಡ್ರಿ, ಒಂದು 6 ಆಲೂಗಡ್ಡೆ ತೊಗೊಂಡಿನಿ. ಅದಕ್ಕೆ ನೋಡ್ರಿ, ಮುಳುಗು ಅಷ್ಟು ನೀರು ಹಾಕಿ ಒಂಚೂರು ಉಪ್ಪು ಹಾಕ್ಕೊಂಡು ಇವಾಗ ನೋಡ್ರಿ, ನಾನು ಅದನ್ನು 4 ವಿಷಲ್ ಹೊಡಿಸ್ಕೊತೀನಿ. 4 ವಿಷಲ್ ಹೊಡಿಸ್ಕೊಂಡ್ರೆ ಸಾಕು, ಎಲ್ಲ ನೀಟಾಗಿ ಬೆಂದಿರ್ತಾವೆ ನೋಡ್ರಿ. ಈಗ 4 ವಿಷಲು ಹೊಡಿಬೇಕು ಇವಾಗಿದು. ಆ ಕಡೆ ಹಿಟ್ಟು ಕಲಸಿಟ್ಟನಿ, ಈ ಕಡೆ ಆಲೂಗಡ್ಡೆ ಬೇಯಿಸಾಕಿಟ್ಟನಿ. ನಂತರ ನೋಡ್ರಿ, ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ನಾನಕ್ಕೆ ಹೋಗಿದ್ನಿ. ಇವಾಗ ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಕಟ್ಟೆನ ನಾನು ಕ್ಲೀನ್ ಮಾಡ್ಕೊಳತ್ತೀನಿ.
ಪಾತ್ರೆ ಎಲ್ಲ ನೋಡಿರಿ ಎಲ್ಲ ಜೋಡಿಸಿದ್ದಾಯಿತು. ಇವಾಗ ಕಟ್ಟಿನ ಒಂದು ಸರಿ ಕ್ಲೀನಾಗಿ ಒರೆಸ್ಕೋಬೇಕು. ಮುಂಚೆ ಸಣ್ಣದ ಗ್ಯಾಸ್ ಕಟ್ಟಿ ಇದ್ರೂ ಅದರೊಳಗೆ ಅಡ್ಜಸ್ಟ್ ಮಾಡ್ಕೋತಿದ್ನಿ. ಇವಾಗ ಇಷ್ಟು ದೊಡ್ಡ ಕಟ್ಟಿ ಇದ್ರೂ ನಾನು ಸಾಲೋದೇನೆ ಇಲ್ಲಿ ನೋಡ್ರಿ ಇದೆ. ತೆಂಗಿನಕಾಯಿ ಚಟ್ನಿ ನಾನು ಆಲ್ರೆಡಿ ತೋರಿಸಿದೆ ನಿಮಗೆ, ಹಾಗಾಗಿ ಅದ್ರ ವಿಡಿಯೋನ ನಾನು ಶೇರ್ ಮಾಡ್ಕೊಳತ್ತಿಲ್ಲ. ನೋಡ್ರಿ ಈಗ ಕಟ್ಟಿ ಎಲ್ಲ ಒರೆಸಾಯ್ತು. ಮತ್ತು ಇನ್ನು ನಾನು ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಆಕಿನ ಬೆಳಿಗ್ಗೆ ಬಿಟ್ಟು ಬಂದಮೇಲೆ ನೋಡ್ರಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಬಂದು ಇಷ್ಟು ಕೆಲಸ ಮಾಡ್ಕೊಂಡೀನಿ. ಅಷ್ಟೊತ್ತಾಗಲೇ ನೋಡ್ರಿ ಈಗ 12:30 ಆಗಕ್ಕೆ ಬಂದೈತಿ. ಅಲಾರಾಮ್ ಇಟ್ಕೊಂಡೆ ನಾನು ಆಕಿನ ಕರ್ಕೊಂಡು ಬರೋಕ್ಕೆ. ಯಾಕಂದ್ರೆ ಕೆಲಸ ಮಾಡುವಾಗ ಮರ್ತು ಬಿಟ್ನಿ ಅಂದರೆ ಏನು ಮಾಡೋದು ಅಂಥೇಳಿ 12:25ಕ್ಕೆ ಅಲಾರಾಮ್ ಇಟ್ಕೊಂಡಿರ್ತೇನೆ ನಾನು. 12:25ಕ್ಕೆ ಅದು ಅಲಾರಾಮ್ ಹೊಡೆದ ತಕ್ಷಣ ರೆಡಿಯಾಗಿ ಹೋಗಿ ಕರ್ಕೊಂಡು ಬರ್ತೀನಿ ನೋಡ್ರಿ. ಈಗ ಇಲ್ಲೇ ನಮ್ಮ ಮನೆ ಹತ್ರನಲ್ಲೇ 2 ನಿಮಿಷ ಸಾಕಾಕಿ ಸ್ಕೂಲಿಗೆ ಹೋಗೋಕ್ಕೆ. ಮತ್ತು ಅವರು 12:30ಗಿಂತ ಮುಂಚೆ ಹೋದ್ರೂ ಕಳಿಸೋದಿಲ್ಲ, ಅವರು ಕರೆಕ್ಟ್ 12:30ಗೆ ಕಳಿಸ್ತಾರೋ. ಅದಕ್ಕಾಗಿ ನಾನು ಕರೆಕ್ಟಾಗಿ 12:30ಗೆ ಹೋಗಿರ್ತೀನಿ. 12:30ಗೆ ಬಿಡ್ತೈತಿ, 12:45ವರೆಗೂ ಟೈಮ್ ಇರ್ತೈತೆ ನಮಗೆ ಕರ್ಕೊಂಡು ಬರೋಕ್ಕೆ. ಆದ್ರೆ ನಾನು ನೋಡ್ರಿ ಕರೆಕ್ಟಾಗಿ 12:30ಗೆ ಹೋಗಿ ಕರ್ಕೊಂಡು ಬಂದಿರ್ತೇನೆ. ಇವತ್ತು ಸಂಜೆಗಡೆ ಬಾಬಾ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ನೋಡ್ರಿ ತಲೆ ಸ್ನಾನ ಮಾಡ್ಕೊಂಡೇನಿ ಇವತ್ತು. ಮಳೆಯೆಲ್ಲ ಇರಲಿಲ್ಲ ಅಂದ್ರೆ ಹೋಗಬೇಕು. ಮಳೆಯೆಲ್ಲ ಆದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲರಿ, ಕ್ಯಾನ್ಸಲ್ ಆಕೈತಿ. ಇವಾಗ ನೋಡ್ರಿ ನಾನು ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೊಂಟೇನಿ ಈಗ ಸ್ಕೂಲಿಗೆ. ನಂತರ ನೋಡ್ರಿ ಕರ್ಕೊಂಡು ಬನ್ನಿ ಸ್ಕೂಲಿಂದ. ಆಕೆ ಸ್ಕೂಲಿಂದ ಬಂದ ತಕ್ಷಣ ನೋಡ್ರಿ ಎಲ್ಲಿಂದ ಸಾಕಾಗಿ ಬಂದಿರ್ತಾಳು. ಬರ್ತಿದ್ದಂಗೆ ಬೆಡ್ ಮೇಲೆ ಮಲಗಿಬಿಡ್ತಾಳು. ಇವಾಗ ನೋಡ್ರಿ ನಾನು ಆಲೂಗೆಡ್ಡೆನ ಆಫ್ ಮಾಡಿ ಹೋಗಿದ್ನಿ ನೋಡ್ರಿ. ಇವಾಗ ಬೆಂದವ ಇವಾಗ ಆಲೂಗೆಡ್ಡೆ. ಇವಾಗ ಏನು ಮಾಡ್ತೀನಿ ಅಂದರೆ ಈ ಬಿಸಿನೀರೆಲ್ಲ ತೆಗೆದು ಸ್ವಲ್ಪ ತಣ್ಣೀರು ಹಾಕಿಡ್ತೀನಿ. ಆವಾಗ ಸಿಪ್ಪೆ ಎಲ್ಲ ಸುಲಿಯೋಕೆ ಈಸಿ ಆಕತ್ತೆ ಅಂತೇಳಿ ನೋಡ್ರಿ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟಿದ್ದನ್ನು ಇಡ್ತೀನಿ. ಇವಾಗ ಸಾನ್ವಿ ಮುಂಚೆ ಎಲ್ಲ ಬಂದ ತಕ್ಷಣ ಹಾಲು ಕುಡಿತಿದ್ಲು. ಇವಾಗ ಆಕೆಗೆ ಹಾಲು ಕುಡಿಯೋದು ಬಿಡ್ಸೇನೆ ನಾನು, ಕೊಟ್ಟಿಲ್ಲ ಬಾಟ್ಲ್ ಹಾಲು. ಅದಕ್ಕಾಗಿ ಇವಾಗ ನೋಡ್ರಿ ಪನ್ನೀರ್ ಇತ್ತು, ಆಕೆಗೆ ಪನ್ನೀರ್ ಅಂದ್ರೆ ಇಷ್ಟ. ಅದಕ್ಕಾಗಿ ಸ್ವಲ್ಪ ಅದನ್ನು ರೋಸ್ಟ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡು ಕೇಳಿನ ಆಕೆಗೆ, ಪನ್ನೀರ್ ತಿಂತೀಯನಮ್ಮ ಅಂಥೇಳಿ. ತಿಂತೇನಂತಂದ್ಲು. ಅದಕ್ಕೆ ನೋಡ್ರಿ ಸ್ವಲ್ಪನ ಕಟ್ ಮಾಡಿಕೊಂಡು ಅದನ್ನು ಒಂಚೂರು ಫ್ರೈ ಮಾಡಿಬಿಟ್ಟು ಕೊಡತ್ತೀನಿ ನಾನು. ಆಕೆಗೆ ಇಷ್ಟ ಪನ್ನೀರು. ನೋಡ್ರಿ ಪನ್ನೀರು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ದಿ. ಹಾಲಿನಿಂದ ಯಾವ ಪ್ರಾಡಕ್ಟ್ ಇರ್ತೈತಲ್ಲ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ನೋಡ್ರಿ ಆರೋಗ್ಯಕ್ಕೆ ಒಳ್ಳೆಯದು, ಪನ್ನೀರು ಎಲ್ಲ. ಅದಕ್ಕಾಗಿ ನೋಡ್ರಿ ನಾನು ಅಕ್ಕಿಗೆ ಕೊಟ್ಟಿರ್ತೀನಿ ಯಾವಾಗಲೂ. ಇವಾಗ ನೋಡ್ರಿ ತವಾನ ಬಿಸಿ ಮಾಡೋಕೆ ಇಟ್ಟಿದ್ನಿ, ಅದಕ್ಕೆ ಒಂಚೂರು ತುಪ್ಪ ಹಾಕಿ ನಾನು ಫ್ರೈ ಮಾಡತ್ತೇನೆ ನೋಡ್ರಿ. ಇದಕ್ಕೆ ಬೇಕಾದರೆ ಸಾಲ್ಟ್ ಪೆಪ್ಪರ್ ಹಾಕ್ಬೋದು, ಆದರೆ ಅಕ್ಕಿ ಸಾಲ್ಟ್ ಪೆಪ್ಪರ್ ಹಾಕಿರ್ ತಿನ್ನೋದಿಲ್ಲ. ಅದಕ್ಕಾಗಿ ಬರೀ ಹಂಗೆ ತುಪ್ಪದೊಳಗೆ ನಾನು ಫ್ರೈ ಮಾಡತ್ತೇನೆ ನೋಡ್ರಿ. ಖಾರ ತಿನ್ನೋ ಹುಡುಗರಿದ್ರೆ ಅವ್ರಿಗೆ ಸಾಲ್ಟ್ ಪೆಪ್ಪರ್ ಹಾಕಿ ಕೊಡ್ಬೋದು, ಇಲ್ಲ ಖಾರದ ಪುಡಿ ಹಾಕಿ ಕೊಡ್ಬೋದು. ಈಕಿ ತಿನ್ನೋದಿಲ್ಲಲ್ಲ, ಅದಕ್ಕಾಗಿ ಬರೀ ತುಪ್ಪದೊಳಗೆ ನೋಡ್ರಿ ನಾನು ಇದನ್ನು ಫ್ರೈ ಮಾಡಿ ಟೊಮೆಟೊ ಸಾಸ್ ಜೊತೆ ಕೊಟ್ಟಿರ್ತೇನೆ ಆಕೆಗೆ. ಸಿಮ್ಮಲ್ಲಿ ಇಟ್ಕೊಂಡು ನೋಡ್ರಿ ಫ್ರೈ ಮಾಡತ್ತೇನೆ ನಾನು. ಮುಂಚೆ ಅದರ ಹಾಲು ಪಟ್ಟು ಅಂತೇಳಿ ಹಾಕಿ ಕೊಟ್ಬಿಡ್ತಿದ್ನಿ, ಕುಡಿದು ಮಲಗಿಬಿಡ್ತಿದ್ಲಕ್ಕಿ. ಇವಾಗ ನೋಡ್ರಿ ಸ್ವಲ್ಪ ದೊಡ್ಡಕ್ಕಿಗಿದ್ದಾಳಲ್ಲ, ಅದಕ್ಕೆ ನಾನು ಹಾಲು ಬಿಡಿಸೋಣ ಅಂಥೇಳಿ ಆಕಿ ಕೊಟ್ಟಿಲ್ಲ ಈಗ ನಿನ್ನಿಂದ. ನೋಡ್ರಿ ಈ ಥರ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ನೋಡ್ರಿ ಇಷ್ಟಪಟ್ಕೊಂಡು ತಿಂತಾರೋ. ಬರೀ ಅದಾದ ಬಿಸ್ಕೆಟು, ಆಮೇಲೆ ಬ್ರೆಡ್, ಜಾಮ ಇಂಥದ್ದೆಲ್ಲ ಅವ್ರಿಗೂ ತಿಂದ ಬೇಸರಾಗಿರ್ತೈತಿ. ಈ ಥರ ನೋಡ್ರಿ ಮಾಡಿಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೋ. ನೋಡ್ರಿ ಈ ಥರ ನಾನು ಪ್ಲೇಟಲ್ಲಿ ಹಾಕಿ ಕೊಟ್ಟೇನಿ. ಆಕೆಗೂ ಇಷ್ಟ ನೋಡ್ರಿ, ಈ ಥರ ಎಲ್ಲ ಅರೇಂಜ್ ಮಾಡಿಕೊಟ್ರೆ ಆಕೆನೂ ಇಷ್ಟಪಡ್ತಾಳೆ. ಇದಕ್ಕೆ ಟೊಮೆಟೊ ಸಾಸ್ ಹಚ್ಕೊಂಡು ತಿಂತಾಳೆ ಆಕೆ. ನೋಡ್ರಿ ಇಲ್ಲಿ ಫೋನ್ ಒಳಗೆ ನನ್ನ ಫೋನಿಂದ ಕನೆಕ್ಟ್ ಮಾಡಿಸ್ಕೊಂಡು ಫೋನ್ ನೋಡ್ಕೊತ ಕೂತು ತಿಂತಾಳೆ. ಇವಾಗ ಆಕೆಗೆ ತಿನ್ನಕ್ಕೆ ಕೊಟ್ಟು ನೋಡ್ರಿ ನಾನು ಆಲೂಗಡ್ಡೆನ ಆವಾಗಲೇ ತಣ್ಣೀರಲ್ಲಿ ಹಾಕಿಟ್ಟಿದ್ನೆಲ್ಲ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಳತ್ತೇನೆ ನೋಡ್ರಿ. ಯಾಕಂತಂದ್ರೆ ನಮ್ಮ ಮನೆಯವ್ರು ಬರೋ ಟೈಮ್ ಆಗಿತ್ತು. ಇನ್ನು ಅಡುಗೆ ಮಾಡಿಲ್ಲ ಅಂತಂದ್ರೆ ಇನ್ನು ಅದಕ್ಕೂ ಬೈಸ್ಕೊಳ್ಳೋದಾಕತ್ತಂತೇಳಿ ಪಟ ನಾನು ಅಡುಗೆ ಮಾಡತ್ತೀನಿ ನೋಡ್ರಿ.
ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಿ ಇಡಬೇಕಂತಂದ್ರೆ ಮುಂಚೆ ಎಲ್ಲ ನಮ್ಮ ಅಪ್ಪ ಇದ್ದಾಗ ಬೇಗ ಬೇಗ ಮಾಡಿಬಿಡ್ತೀನಿ ಅವ್ರಿಗೆ ಬಾಕ್ಸ್ ಕಳಿಸೋ ಸಲುವಾಗಿ. ಇವಾಗ ಅವರಿಲ್ಲಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೇನೆ ನೋಡಿರಿ. ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊತೀನಿ ಬೆಳಗ್ಗೆ. ಮಧ್ಯಾಹ್ನದ ಮೇಲೆ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡ್ರಾತಂತೇಳಿ ನಾನು ಅಡುಗೆನ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಈಗ ನೋಡಿರಿ ಆಲೂಗಡ್ಡೆನೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಚೆಂದಾಗ ನಾನು ಸ್ಮ್ಯಾಶ್ ಮಾಡ್ಕೊಳತ್ತೇನೆ ನೋಡಿರಿ. ಈಗ ಅದು ಗಂಟ್ಕೊಂಡು ಉಳಿಬಾರ್ದು, ಪರೋಟ ಲಟ್ಸುವಾಗೆಲ್ಲ ಹರಿತಾವು. ಅದಕ್ಕಾಗಿ ನೋಡಿರಿ ನೀಟಾಗಿ ಎಲ್ಲ ನಾನು ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ಮಸಾಲೆ ಖಾರ ಹಾಕ್ಕೊಳತ್ತೇನೆ ನೋಡಿರಿ. ಖಾರದ ಪುಡಿನೂ ಹಾಕ್ಕೊಬೋದು. ಇವಾಗ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಗರಂ ಮಸಾಲ ಹಾಕ್ಕೊಂಡೇನಿ ನೋಡಿರಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟಫಿಂಗ್ ಇವಾಗ ನೋಡಿರಿ ರೆಡಿ ಆಯಿತು. ಈರುಳ್ಳಿ ಎಲ್ಲ ಹಾಕಿರೋ ಅಷ್ಟೊಂದು ಚಲೋ ಇರೋದಿಲ್ಲದೆ, ಯಾಕಂದರೆ ಲಟ್ಸುವಾಗ ಎಲ್ಲ ಮೇಲೆ ಸಿಗ್ತಾವಲ್ಲ, ಅಷ್ಟೊಂದು ಚಲೋ ಇರೋದಿಲ್ಲ. ನಾನು ಈರುಳ್ಳಿ ಹಾಕಿರೋದಿಲ್ಲ ನೋಡಿರಿ, ಬರೀ ಹಿಂಗೆ ಮಾಡ್ತೀನಿ ನೋಡಿರಿ. ಈಗ ಒಂದು ಹೊತ್ತಿಗೆ ಸಾಕು ನಮಗೆ ನೋಡಿರಿ. ನೀಟಾಗಿ ಸ್ಟಫಿಂಗ್ ಆಯಿತು. ಇದು ಅಕಸ್ಮಾತ್ ಏನಾದರೂ ಆಲೂಗಡ್ಡೆ ಉಳಿತಂತಂದ್ರೆ ಇದಕ್ಕೆ ಕಡಲೆ ಹಿಟ್ಟನ್ನ ಒಂಚೂರು ತೆಳ್ಳಗೆ ಕಲಸಿ ಆಲೂ ಬೋಂಡ ಮಾಡ್ಬೋದು ನೋಡಿರಿ. ಸ್ಟಫಿಂಗ್ ರೆಡಿ ಮಾಡ್ಕೊಂಡಿನಿ. ಹಿಟ್ಟನ್ನು ನೆಂದಿತ್ತು. ಅಷ್ಟೊತ್ತಿಗಾಗಲೇ ನೋಡಿರಿ ನಮ್ಮ ಮನೆಯವರು ಬಂದಿದ್ದರು. ಅದಕ್ಕೆ ನಾನು ಪರೋಟ ಮಾಡೋಕ್ಕೆ ಶುರು ಮಾಡಿದೆ ನೋಡಿರಿ. ಇವಾಗ ಇದ್ರೊಳಗೆ ಅರ್ಧ ಹಿಟ್ಟನ್ನು ತೆಗೆದಿಡ್ತೀನಿ ನಾನು ರಾತ್ರಿಗೆ ಮಾಡ್ಕೊಳಕ್ಕೆ. ಒಂಚೂರು ದಪ್ಪದ ಉಂಡೆ ತೊಗೊಂಡೇನಿ ನೋಡಿರಿ ಪರೋಟಕ್ಕೆ ಸ್ವಲ್ಪ. ಇವಾಗ ನೋಡಿರಿ ನಾವು ಒಬ್ಬಟ್ಟೆಲ್ಲ ಮಾಡ್ತೇವಲ್ಲ, ಹೋಳಿಗೆ ಎಲ್ಲ ಮಾಡ್ತೇವಲ್ಲ, ಅದೇ ರೀತಿಯೇ ಮಾಡೋದು ಇದನ್ನು. ಆದರೆ ಇದನ್ನು ಹಿಟ್ಟು ಹಚ್ಕೊಂಡು ಮಾಡಬೇಕು, ಎಣ್ಣೆ ಹಚ್ಕೊಂಡು ಮಾಡೋದಿಲ್ಲ ನೋಡಿರಿ. ಮೊದಲು ಸ್ವಲ್ಪ ಪೂರಿ ಥರ ಒತ್ಕೊಂಡು ಮಧ್ಯದಲ್ಲಿ ನಾವು ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ತುಂಬ್ಕೋಬೇಕು ನೋಡಿರಿ. ಈ ಥರ ತುಂಬೋದ್ರಿಂದ ಈಸಿ ಆಕತ್ತೆ ನೋಡಿರಿ. ಹೋಳಿಗೆ ಮಾಡೋ ಥರ ಮಾಡ್ತೀವಂತಂದ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಈ ಥರ ಮಾಡಿಕೊಂಡ್ರೆ ಬೇಗನೂ ಆಗ್ಬಿಡ್ತದೆ ನೋಡಿರಿ. ಇವಾಗ ಚಪಾತಿ ಥರ ಒತ್ತಿರ ಮುಗೀತು ನೋಡಿರಿ. ಇದು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಆಲೂ ಪರೋಟ ಅಂಥೇಳಿ ನೋಡಿರಿ. ಎಲ್ಲೂ ಹರಿಯೋದಿಲ್ಲ, ಏನಾಗೋದಿಲ್ಲ, ಅಷ್ಟು ಚಲೋ ಬರ್ತೈತೆ ನೋಡಿರಿ. ಇವಾಗ ನಾನು ತವಾ ಕಾಯಕ್ಕೆ ಇಟ್ಟೇನಿ ಆಲ್ರೆಡಿ. ಇವಾಗ ಅದು ಬಿಸಿ ಆದಮೇಲೆ ನೋಡಿರಿ ನೀವು ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಇದನ್ನು ಸುಟ್ಕೋಬೋದು. ಇವಾಗ ನೋಡಿರಿ ನಾನು ತುಪ್ಪ ಹಾಕ್ಕೊಳತ್ತೇನೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಆಲೂ ಪರೋಟ ರೆಡಿ ಆಯ್ತು ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನಿ ನಾನು ಇದನ್ನು ನೋಡಿರಿ. ಇವಾಗ ಆಲೂ ಪರೋಟ ಎರಡು ಕಡೆ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ನಾನು ಆಲ್ರೆಡಿ ಚಟ್ನಿನೂ ಮಾಡಿಟ್ಟೇನಿ. ಇಲ್ಲ ಮನೆ ಹತ್ರ ಕೋಲೆ ಬಸವ ಬಂದೈತಿ, ಹಂಗಾಗಿ ಅದರದ್ದು ನೋಡಿರಿ ಅದ ಪಿ ಸೌಂಡು ನೋಡಿರಿ ರೆಡಿ ಆಯಿತು. ಇವಾಗ ನಮ್ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡಬೇಕು. ಸಾನ್ವಿ ಸ್ವಲ್ಪ ಪನ್ನೀರ್ ತಿಂದಾಳಲ್ಲ, ಆಕಿ ಇನ್ನೂ ಸ್ವಲ್ಪ ನಿಂತು ಊಟ ಮಾಡ್ತೇನಂದ್ಲು. ಇವಾಗ ತಿಂದು ಮಲಗಿಳಂದ್ರೆ ಆಕಿ ಸಂಜೆಗಡೆ ಎದ್ಮೇಲೆ ಆಕಿಗೆ ಏನಾರು ಮಾಡಿಕೊಡ್ತೀನಿ. ಆಕಿಗೆ ಚಪಾತಿ ಜಾಮ್ ಇಷ್ಟ. ಇವಾಗ ಆಲ್ರೆಡಿ ಹೆಂಗೂ ಹಿಟ್ಟು ತೆಗೆದಿಟ್ಟೇನಲ್ಲ, ಅದ್ರಾಗ ಒಂದು ಚಪಾತಿ ಮಾಡಿಕೊಟ್ಟು ಜಾಮ್ ಹಾಕಿ ಕೊಟ್ರೆ ತಿಂತಾಳೆ ನೋಡ್ರಿ ಆಕಿ. ದೋಸೆ ತವಾದ ಮೇಲೂ ಸುಟ್ಕೋಬೋದು. ನಾನು ಇದನ್ನು ನೋಡಿರಿ ಈ ತವ ಚಪಾತಿ ಮತ್ತು ಹೋಳಿಗೆ ಈ ಥರ ಮಾಡೋಕ್ಕಂತಲೇ ತೊಗೊಂಡೇನಿ ಕಬ್ಬಿಣದ್ದು. ಅದರೊಳಗೆ ಮಾಡ್ಕೊಳತ್ತೇನೆ ನೋಡಿರಿ ನಾನು. ಇವಾಗ ಅದೇ ಥರ ಎಲ್ಲ ಪರೋಟನ ಮಾಡ್ಕೋತೀನಿ. ಇವಾಗ ನೋಡಿರಿ ನಮ್ಮ ಮನೆಯವ್ರಿಗೆ ಚಟ್ನಿ ಮತ್ತು ಆಲೂ ಪರೋಟ ಹಾಕ್ಕೊಡತ್ತೀನಿ. ಇದಕ್ಕೆ ಪಲ್ಯ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಒಳಗಡೆ ಆಲೂಗಡ್ಡೆ ಎಲ್ಲ ಮಸಾಲೆ ಹಾಕಿ ಸ್ಟಫ್ ಮಾಡಿರ್ತೀವಿ, ಬರೀ ಅಷ್ಟ ಕೊಟ್ಟೇನಿ ನೋಡಿರಿ. ಇವಾಗ ನೋಡಿರಿ ಸಂಜೆಗಡೆ ನಾವು ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ಬಾಬಾ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿದ್ನಿ ನಮ್ಮ ಮನೆಯವ್ರಿಗೆ ಬೆಳಗ್ಗೆನೇ. ಅದಕ್ಕೆ ಅವರು ಸ್ವಲ್ಪ ಬೇಗನೆ ಬಂದಿದ್ರು ನೋಡಿರಿ. ಇವಾಗ ನಾವು ರೆಡಿಯಾಗಿ ಹೊಂಟೇವಿ. ಈಗ ಇಲ್ಲೇ ನಮ್ಮ ಮನೆ ಹತ್ರನೇ ಐತಿ. ಇವತ್ತು ಫಸ್ಟ್ ಟೈಮ ನಾವು ಹೋಗ್ತಿರೋದು. ನೋಡೋಣ ಹೆಂಗೈತೆ ಅಂತೇಳಿ ದೇವಸ್ಥಾನ. ಇವಾಗ ನೋಡಿರಿ ಹೊಂಟೀವಿ. ಮಳೆ ಬರತ್ತಿತ್ತು ಹೊರಗಡೆ, ಆದರೂ ಮಿಸ್ ಮಾಡಬಾರ್ದು ಅಂಥೇಳಿ ಹೊಂಟೀವಿ ನೋಡಿರಿ.
ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನೋಡ್ರಿ ನಾನು ಇಲ್ಲಿ ಬಾಬಾ ಟೆಂಪಲ್ಗೆ ಹೋಗ್ತಿರೋದು. ದೇವಸ್ಥಾನಕ್ಕೆ ಹೋಗ್ತಿರೋದಂದ್ರೆ ಇದು 2ನೇ ದೇವಸ್ಥಾನ. 1ನೇದು ಬಂದು ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಐತಿ, ಅಲ್ಲಿ ಹೋಗಿದ್ನಿ ಸಾನ್ವಿ ಬರ್ಡೇಗೆ. ಇವಾಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅವಾಗ ನಂಗೆ ಬಾಬಾ ಟೆಂಪಲ್ ಐತಂತ ಗೊತ್ತಿರಲಿಲ್ಲ, ಅದಕ್ಕೆ ಶನಿದೇವ್ರ ದೇವಸ್ಥಾನಕ್ಕೆ ಅಷ್ಟೇ ಕರ್ಕೊಂಡೋಗಿ ಬಂದಿದ್ದೇನೆ. ಇವಾಗ ನೋಡ್ರಿ ಬಾಬಾ ಟೆಂಪಲ್ ಐತಂತೇಳಿ ಇವಾಗ ಗೊತ್ತಾಗಿತ್ತು, ಹಾಗಾಗಿ ಹೋಗಿ ಬಂದ್ರಾತಂತೇಳಿ ಬಂದೀವಿ. ನೋಡ್ರಿ ಫುಲ್ ರಶ್ ಇತ್ತಲ್ಲಿ. ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರೋ. ನನಗಂತೂ ಸಾಯಿಬಾಬಾ ಅಂದ್ರೆ ಭಾಳ ಇಷ್ಟ ನೋಡ್ರಿ. ನಾನು ಭಾಳ ನಂಬ್ತೇನೆ ಸಾಯಿಬಾಬಾನ. ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ಅಷ್ಟೇ ಗುರು ಪೂರ್ಣಿಮಾ ದಿವಸ ನಾನು ಮಿಸ್ ಮಾಡೇ ಇಲ್ಲ, ಇವತ್ತಿನವರೆಗೂ ಮಿಸ್ ಮಾಡೇ ಇಲ್ಲ ನೋಡ್ರಿ ನಾನು ದೇವಸ್ಥಾನಕ್ಕೆ ಹೋಗೋದು. ಡೆಲಿವರಿ ಆದಾಗ 1 ವರ್ಷ ಏನೋ ಮಿಸ್ ಮಾಡಿದ್ದೇನೆ ಅಷ್ಟೇ. ಆಮೇಲಿಂದ ಇಲ್ಲಿ ನೋಡ್ರಿ 10th ಇವತ್ತಿನವರೆಗೂ ನಾನು 1 ವರ್ಷನೂ ಮಿಸ್ ಮಾಡಿಲ್ಲ. ಇಲ್ಲಿ ನೋಡ್ರಿ ಅಲಂಕಾರ ಎಲ್ಲ ದೇವ್ರಿಗೆ ಎಷ್ಟು ಚಂದ ಮಾಡಿದರು. ಇಲ್ಲೂ ನೋಡ್ರಿ ಆ ಕಡೆ ಮತ್ತು ಈ ಕಡೆ ಎಲ್ಲ ಕಳಶ ಎಲ್ಲ ಇಟ್ಟು ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ನಾವು ಹೋಗಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಾಗ ಕೂತ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬಂದೀವಿ ನೋಡ್ರಿ. ನನಗೆ ಗೊತ್ತಿರಲಿಲ್ಲಲ್ಲ ದೇವಸ್ಥಾನ ಐತಂತೇಳಿ, ಇವಾಗ ಗೊತ್ತಾಗೈತಿ. ಇನ್ಮೇಲೆ ಎವ್ರಿ ಥರ್ಸ್ಡೇ ಹೋಗ್ಬೇಕಂತ ಅಂದ್ಕೊಂಡೇನಿ, ನೋಡೋಣ್ರಿ ಏನಾಕತ್ತಂತೇಳಿ. ಅಲ್ಲಿ ಮಕ್ಕಳಿಗೆಲ್ಲ ಫ್ರೂಟ್ಸ್ ಕೊಡತ್ತಿದ್ರು, ಆಮೇಲೆ ದೊಡ್ಡವ್ರಿಗೆಲ್ಲ ಬಿಸ್ಕೆಟ್ ಕೊಡತ್ತಿದ್ರು, ಪ್ರಸಾದ ಪಾರ್ಲೆ ಬಿಸ್ಕೆಟು ನಮಗೂ ನೋಡ್ರಿ ಕೊಟ್ಟಾರ. ನಾವು ಪ್ರಸಾದ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆಳಗಡೆ ಅನ್ನ ಮತ್ತು ರಸಮ್ ಮಾಡಿಸಿದ್ರು, ಊಟ ಮಾಡಿ ಮನೆಗೆ ಹೊಂಟೀವಿ ನೋಡ್ರಿ ನಾವೀಗ. ನೋಡ್ರಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ನಾವು. ಮಳೆ ಬರತ್ತಿತ್ತು, ಆದ್ರೂ ಇವತ್ತು ಗುರು ಪೂರ್ಣಿಮಾ ಅಲ್ಲ, ಮಿಸ್ ಮಾಡಬಾರ್ದು ಅಂತೇಳಿ ಹೋಗಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಐತಿ ಬಾಬಾ ಟೆಂಪಲ್. ಮತ್ತು ಅಲ್ಲಿ ಇವತ್ತು ಪ್ರಸಾದನೂ ಇತ್ತು, ಅನ್ನ ರಸಮ್ಮ ಮಾಡಿಸಿದ್ರು, ಊಟನೂ ಆಯ್ತು ನೋಡ್ರಿ ಅಂತ ಊಟ ಮಾಡಿ ಬಂದೀವಿ. ಕುಡಿಲಿ ಮ್ಯಾಂಗೋ. ಸಾನ್ವಿಗೆ ನೋಡ್ರಿ ಮ್ಯಾಂಗೋ ಕೊಟ್ಟಾರು ಪ್ರಸಾದ. ಬಾಯ್ ಮಾಡು. ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ನಾಳಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್.